ಹಾ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಘಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಯಾವ ಆಸ್ಪತ್ರೆಗೆ? ರಾಜಲಕ್ಷ್ಮಿ ಆಸ್ಪತ್ರೆಗೆ. ಛೇ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಸರ್. ಸರ್ ಕರೆಕ್ಟಾಗಿ ಹೇಳಿ, ಅವ್ರ ಜೀವಕ್ಕೆ ಯಾವ ಅಪಾಯನೂ ಇಲ್ಲ ತಾನೇ? ಜೀವ ಇನ್ನೆಲ್ಲಿ, ಅಲ್ಲೇ ಸ್ಪಾಟ್ ಔಟು. ಸ್ಪಾಟ್ ಔಟಾ? ಚೂಟಿನ? ಅವ್ರಲ್ರಿ, ಅಡ್ಡ ಸಿಕ್ಕಾಕೊಂಡ್ವಲ್ಲ 4 ಕುರಿಗಳು, ಅವು 4ಕ್ಕೆ 4 ಸ್ಪಾಟು. ನಿಮ್ ಕಡೆಯವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಸಿಕ್ಕಾಪಟ್ಟೆ ಗಾಯ ಆಗಿದೆ, ರಕ್ತ ಹೋಗಿದೆ, ಬದುಕೋದೇ ಡೌಟು. ಸರ್ ನಾನು ನೋಡ್ತೀನಿ ಬಿಡಿ. ಹೌದು, ನೀವು ಆ ಹುಡುಗಿಗೆ ಏನಾಗಬೇಕು? ನಾನು ಅವ್ರಿಗೆ ತುಂಬಾ ಬೇಕಾದವನು. ಹಲೋ, ಪಾರ್ಕಿಂಗ್ ಆ ಕಡೆ ನಿಲ್ಸಿ ಗಾಡಿನ. ಸರ್ ಅರ್ಜೆಂಟ್ ಇದೆ, ಸಾರಿ ಸರ್. ಮೇಡಮ್, ಈಗ ತಾನೇ ಇಲ್ಲೊಬ್ರು ಆಕ್ಸಿಡೆಂಟ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಹೆಸರು ಚೂಟಿ ಅಂತ. ಸಾರಿ ಐ ಮೀನ್ ಮಧುಬಾಲ ಅಂತ. ಯಾವ ವಾರ್ಡ್ ನೋಡಿ ಹೇಳಿ ಮೇಡಮ್. ಮೇಲ್ಗಡೆ 4th ಫ್ಲೋರು, ರೂಮ್ ನಂಬರ್ 404. ಈಗಷ್ಟೇ ಅಡ್ಮಿಟ್ ಆಗಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಸರ್ ಮೇಲ್ ಹೋಗಿ ಜಾಗ ಇಲ್ಲ ಸರ್. ಸರಿ, ಹೀಗೆ ಸರ್. ಥ್ಯಾಂಕ್ ಯು. ಸರ್ ವಾರ್ಡ್ ನಂಬರ್ 404 ಯಾವ ಕಡೆ? ಪುಣೆಲಿ ಹೋಗಿ ಸರ್. ಥ್ಯಾಂಕ್ ಯು. ಹೇಗೆ ನೋಡಿದೆ ಚೂಟಿನ? ಈಗ ಈ ಸ್ಥಿತಿಲಿ ಈ ಥರ ಹೇಗೆ ನೋಡ್ಲಿ? ದೇವ್ರೆ, ನನ್ನ ಚೂಟಿಗೇನು ಆಗದೆ ಇರಲಿ, ಅವಳನ್ನ ಅಪಾಯದಿಂದ ಕಾಪಾಡು. ಅವಳನ್ನ ಈ ಸ್ಥಿತಿಲಿ ನೋಡೋ ಶಕ್ತಿ ಕೊಡಪ್ಪ ನನಗೆ.
ಚೂಟಿ ಚೂಟಿ ಏನಿದೆಲ್ಲ? ಇದು ಒಂದು ಹುಡುಗಾಟನ? ಫೋನು, ಆಕ್ಸಿಡೆಂಟು, ಆಂಬ್ಯುಲೆನ್ಸ್ ಅಂತೆಲ್ಲ ಹೇಳಿ ಹೆದರಿಸ್ಬಿಟ್ಟೆ ನೀನನ್ನ. ನಾನೆಷ್ಟು ಹೆದರಿದೆ ಗೊತ್ತಾ? ನೀನ್ ಮಾಡಿದ್ ಸರಿನಾ? ಮತ್ತೆ ಹೀಗ್ ಮಾಡ್ದೇ ಇದ್ದಿದ್ರೆ ಬರ್ತಿದ್ಯಾ ನನ್ನ ನೋಡೋದಿಕ್ಕೆ? ನೀನ್ ಮಾತ್ರ ಆಟ ಆಡಿಸ್ಬೋದು, ನಾನ್ ಆಡಿಸ್ಬಾರ್ದಾ? ನಾನ್ ಯಾವಾಗ ಆಟ ಆಡಿಸ್ತೆ ಚುಟ್ಟಿ? ಪ್ರೀತಿ ಮಾತಾಡಿ, ಪ್ರೀತಿ ಹುಚ್ಚಿಡ್ಸಿ ನಂಗೆ ನೀನ್ ಬೇಕು ಅಂತಿರುವಾಗ ಒಂಟಿಯಾಗಿ ಬಿಟ್ಟು ಹೊಟ್ಟೋದ್ಯಲ್ಲ, ನೀನ್ ಮಾಡಿದ್ ಸರಿನಾ? ನನಗೂ ಪ್ರತಿ ದಿನ, ಪ್ರತಿ ಕ್ಷಣ ನಿಂದೆ ನೆನಪು. ಆದ್ರೆ ನಾನೇನ್ ಮಾಡ್ಲಿ? ನೀನಲ್ಲಿ, ನಾನಿಲ್ಲಿ. ಫೋನ್ ಮಾಡ್ಬೇಕಿತ್ತು, ಒಂದೇ ಒಂದ್ಸಲ. ನಂಬರ್ ಇರ್ಲಿಲ್ಲ. ಶಾಲಿನಿದಾದ್ರೂ ಇತ್ತಲ್ಲ. ಈಗ ಸಿಕ್ಕಿದಿನಲ್ಲ, ಮುಂದಿದ್ರ ಬಗ್ಗೆ ಮಾತಾಡೋಣ. ಈ ಕ್ಷಣದ ಬಗ್ಗೆ ಮಾತಾಡೋಣ. ನೀನ್
ನೀನೇನಾದ್ರೂ ಫೋನ್ ಮಾಡದೇ ಇದ್ದಿದ್ರೆ ಈ ಜನ್ಮದಲ್ಲಿ ನಾವಿಬ್ರು ಮೀಟ್ ಆಗ್ತಾನೆ ಇರ್ಲಿಲ್ಲ. ಅಷ್ಟೇನಾ? ನೀನ್ ಸಿಗದೆ ಹೋಗಿದ್ರೆ ಜೀವನ ಪೂರ್ತಿ ನೀನ್ ನೆನಪಲ್ಲೇ ಕೊರಗೆ ಹೋಗ್ತಿದ್ದೆ. ಅಷ್ಟೇನಾ? ನಿನ್ನ ಬಿಟ್ಟು ಬಂದ್ಮೇಲೆ ನನ್ನ ಜೀವನದಲ್ಲಿ ನೀನೆಷ್ಟು ಮುಖ್ಯವಾದವಳು ಅಂತ ಅರ್ಥ ಆಯ್ತು. ಅಷ್ಟೇನಾ? ನಾನೆಷ್ಟು ದಡ್ಡ, ಇಷ್ಟೆಲ್ಲ ಹೇಳೋ ಬದಲು ಒಂದೇ ಮಾತಲ್ಲಿ ಹೇಳ್ಬಿಡ್ಬೋದಾಗಿತ್ತು. ಆ ಮಾತು ನಿನ್ ಬಾಯಿಲ್ ಬರ್ಲಿ ಅಂತಾನೆ ಕಾಯ್ತಾ ಇದ್ದೀನಿ. ಚೋಟಿ, ಐ ಲವ್ ಯು. ಅಭಿ, ಐ ಲವ್ ಯು ಟು. ಮಧು, ಇನ್ ಮುಂದೆ ನೀನ್ ಯಾವತ್ತೂ ನನ್ ಮಧುಬಾಲ. ನೀನ್ ನನಗ್ ಮಾತ್ರ. ನಾನ್ ಸ್ವಾರ್ಥಿ ಅಂತ ಅನ್ಕೋಬೇಡ. ನೀನ್ ಬೇಡ ಅಂದ್ರು ನನ್ ಜೀವನ, ನನ್ ಜೀವ ಎಲ್ಲ ನಿನ್ನೊಬ್ಳಿಗೆ ಬರ್ಕೊಡ್ಬೇಕು ಅಂತ ಅಲ್ಲಿಂದ ಒಂದೇ ಉಸಿರಲ್ಲಿ ಓಡ್ ಬಂದಿದ್ದೀನಿ. ನಾನು ನಿನ್ನೊಬ್ಳಿಗೆ ಮಾತ್ರ. ಇದೆಲ್ಲ ಕನಸು ಅನ್ನಿಸ್ತಿದೆ. ನಿಜವಾಗ್ಲೂ ನಾವು ಸಿಕ್ಬಿಟ್ವಾ? ಒಬ್ರನ್ನೊಬ್ರು ಪ್ರೀತಿಲಿ ಅರ್ಪಿಸ್ಕೊಂಡ್ಬಿಟ್ವಾ? ಇದೆಲ್ಲ ನಡೆಯುತ್ತಾ? ನೀನ್ ಮತ್ತೆ ನನ್ನ ಕೈಗೆ ಸಿಕ್ಬಿಟ್ಟಿಯಲ್ಲ, ಇನ್ನೆಲ್ಲ ಸಾಧ್ಯ. ನಾವ್ ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಪ್ರಾಮಿಸ್ ಮಾಡು, ಇನ್ಯಾವತ್ತೂ ನನ್ನಿಂದ ದೂರ ಆಗಲ್ಲ ಅಂತ. ನೀನೇ ದೂರ ತಳ್ಳಿದ್ರು ನಿನ್ ಬಿಟ್ಟು ನಾನು ಹೋಗಲ್ಲ.
ಮೇಡಮ್ ಫೋನು. ಟೈಮ್ ಆಯ್ತು. ಗುಡ್ ಲಕ್ ಮೇಡಮ್. ತಿರ್ಗಾ ಇನ್ನೊಂದು ಸುಳ್ಳ? ಅಭಿ, ನಿನ್ಗೇನಾದ್ರೂ ಬುದ್ಧಿ ಕೆಟ್ಟಿದ್ಯಾ? ಮೊದಲನೇದಾಗಿ ಈ ಮನೆಯಲ್ಲಿ ಸುಳ್ಳು ನಿಷಿದ್ಧ. ಎರಡನೇದಾಗಿ ಚೂಟಿ ಅನ್ನೋ ಆ ಹುಡುಗಿನ ಕಂಡ್ರೆ ಅತ್ತೆಗೆ ಒಂದಿಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಮೂರನೇದಾಗಿ ಯಾವತ್ತು ಯಾವುದೇ ಕಾರಣಕ್ಕೂ ಆ ಚೂಟಿನ ಈ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಅತ್ತೆ ಒಪ್ಕೊಳ್ಳಲ್ಲ. ನಾಲ್ಕನೇದು ತುಂಬಾ ಮುಖ್ಯವಾದ ವಿಷಯ, ಅತ್ತೆ ಮನ್ಸಿಗೆ ವಿರುದ್ಧವಾಗಿ ಅವ್ರ ಮಾತಿಗೆ ವಿರುದ್ಧವಾಗಿ ನೀನ್ ಯಾವತ್ತು ಯಾವ ಕೆಲ್ಸಾನೂ ಮಾಡಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಸಾಧ್ಯನೇ ಇಲ್ಲದೆ ಇರೋ ಆ ಹುಡುಗಿಗೆ ಎರಡನೇ ಸರಿ ಐ ಲವ್ ಯು ಅಂತ ಹೇಳಿ ಕಮಿಟ್ ಆಗಿ ಬಂದಿದ್ಯಲ್ಲ. ಬೆಳಗ್ಗೆ ಕಂಡ ಬಾವಿಗೆ ಬೆಳಗ್ಗೆ ಬೆಳಕಲ್ಲೇ ಹೋಗಿ ಬಿದ್ದಿದ್ಯಲ್ಲ. ನಿನ್ ಬುದ್ಧಿ ಎಲ್ಲಿ ಹೋಗಿದೆ ಅಭಿ? ಬುದ್ಧಿಗೆ ಅರ್ಥ ಆಗೋದು ಮನಸ್ಸಿಗೆ ಅರ್ಥ ಆಗಲ್ಲ. ಅದಕ್ಕೆ ಪ್ರೀತಿ ಆಗೋದು ಮನಸ್ಸಿಗೆ. ಆಗ ಬುದ್ಧಿ ಬ್ಲ್ಯಾಂಕ್ ಆಗ್ಬಿಡತ್ತೆ. ಬುದ್ಧಿ, ಮನಸ್ಸು, ದೇಹ, ಭಾವ ಇದನ್ನೆಲ್ಲ ಸೃಷ್ಟಿ ಮಾಡಿರೋ ಆ ಪರಮಾತ್ಮ ಬುದ್ಧಿಗೂ ಮನಸ್ಸಿಗೂ ಕನೆಕ್ಷನ್ನೇ ಇಟ್ಟಿರಲ್ಲ. ನಾವು ಬಲವಂತವಾಗಿ ಕನೆಕ್ಷನ್ ಕೊಟ್ಕೋತೀವಿ, ಆದ್ರೆ ಅದು ಪದೇ ಪದೇ ಕಿತ್ತೋಗ್ತಿರುತ್ತೆ. ಚೂಟಿ ಮುಂದೆ ನಿಂತಾಗ ಪ್ರೀತಿ ನನ್ನ ಮನಸ್ಸಲ್ಲಾಯ್ತು, ಭಾವ ನನ್ನ ಎದೆ ಒಳಗೆ ತಾಳ ಹಾಕ್ತಿತ್ತು. ತಾಳಕ್ಕೆ ಹೆಜ್ಜೆ, ಭಾವಕ್ಕೆ ಮಾತು, ಐ ಲವ್ ಯು ಅಂತ ಹೇಳ್ಬಿಟ್ಟೆ. ಅವಳನ್ನ ಬಿಟ್ಟು ಹೊರಟ ಮೇಲೆ ಈಗ ನೀವು ಹೇಳ್ತಾ ಇರೋ ಪ್ರಶ್ನೆಗಳು ನನಗೂ ಕಾಡೋಕ್ ಶುರು ಆಯ್ತು. ಉತ್ತರನೇ ಸಿಗ್ತಾ ಇಲ್ಲ. ನಾನು ನಿಮ್ನ ಪರಿಹಾರ ಹೇಳಿ ಅಂತಾನೂ ಕೇಳ್ತಾ ಇಲ್ಲ. ನನ್ನ ಕಷ್ಟ ಹೇಳ್ಕೊತಾ ಇದ್ದೀನಿ. ನನ್ಗೆ ಅರ್ಥ ಆಗತ್ತೆ ಅಭಿ, ಆದ್ರೆ ಇಲ್ಲಿ ಸಾಕ್ಷಿ ನೋಡ್ಕೊಂಡು ಬಂದ್ಬಿಟ್ಟಿದ್ಯಾ. ಅತ್ತೆ ಅಕ್ಕ ಈ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸಾಕ್ಷಿನ ಚೂಟಿನ ಬೇಗ ನಿರ್ಧಾರ ಮಾಡು ಅಭಿ. ಅವ್ರಿಗೆ ಯಾವ್ದಾದ್ರೂ ಒಂದು ನೀನ್ ಹೇಳಲೇಬೇಕು. ನನ್ನನ್ನು ಕೇಳಿದ್ರೆ ನೀನ್ ಚೂಟಿನ ಅವಾಯ್ಡ್ ಮಾಡೋದೇ ಕ್ಷೇಮ. ಆದ್ರೂ ಅಭಿ, ಚೂಟಿ ಮುಂದೆ ಹೋದಾಗ ಅವಳು ಮಾಡಿದ್ದೆಲ್ಲ ನಿನಗೆ ನೆನಪೇ ಆಗ್ಲಿಲ್ವಾ? ಆಗ್ಲಿಲ್ಲ ಅತ್ತಿಗೆ. ಅತ್ತೆಗೆ ಚೂಟಿ ಇಷ್ಟ ಆಗಲ್ಲ, ಅದು ನೆನಪಾಗ್ಲಿಲ್ವಾ? ಆಗ್ಲಿಲ್ಲ ಅತ್ತಿಗೆ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕಮಿಟ್ ಆಗ್ತಿದ್ದೀನಿ ಅಂತಾನೂ ಅನ್ನಿಸ್ಲಿಲ್ವಾ? ಅನ್ನಿಸ್ಲಿಲ್ಲ ಅತ್ತಿಗೆ.
ಮತ್ತಿನ್ನೇನ್ ಅನ್ನಿಸ್ತು? ನಾನು ಚೂಟಿ ಮುಂದೆ ಹೋಗಿ ನಿಂತಾಗ ನನ್ನ ಮನ್ಸಲ್ಲಿ ಏನು ಬರೋದೇ ಇಲ್ಲ. ಅವಳಲ್ಲಿ ನನಗ್ ನಾನೇ ಕಾಣ್ತಿರ್ತೀನಿ. ಸುಮ್ಮನೆ ನೋಡ್ತಿರೋಣ ಅನ್ಸತ್ತೆ. ನನ್ನಲ್ಲಿ ನನ್ನನ್ನೇ ಕಳ್ಕೊಂಡ್ಬಿಟ್ಟಿರ್ತೀನಿ. ದೇವ್ರೆ, ಇದು ನನ್ ಕೈ ನಿನ್ ಕೈ ಮೀರಿದ ಮಾತು ಅಂತ ಅನ್ನಿಸ್ತಿದೆ. ಮುಂದೆ ಹೇಗಪ್ಪ?